ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇವತ್ತು ಎನ್ಐಎ ಅಧಿಕಾರಿಗಳಿಂದ ಸ್ಥಳ ಮಹಜರನ್ನ ಮಾಡಲಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಆರೋಪಿಗಳನ್ನ ಕರೆತಂದು ಕ್ರೈಮ್ ಸೀನ್ ರೀಕ್ರಿಯೇಟ್ ಅನ್ನ ಮಾಡಲಾಗಿದೆ. ಆರೋಪಿ ಮುಸಾವರ್ ಅಬ್ದುಲ್ ಮತೀನ್ ತಾಹಾ ಕರೆತಂದು ಮಹಜರನ್ನ ಮಾಡಲಾಗಿದೆ. ಬಾಂಬ್ ಇಟ್ಟಿದ್ದ ಸೀನ್ ರೀಕ್ರಿಯೇಟ್ ಅನ್ನ ಮಾಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಆರೋಪಿ ಮುಜಾವರ್ ಹುಸೇನ್ ಶಾಜೀಬ್ನಿಂದ ಕ್ರೈಮ್ ಸೀನ್ ರೀಕ್ರಿಯೇಟ್ ಅನ್ನ ಮಾಡಲಾಗಿತ್ತು. ಕೃತ್ಯ ನಡೆದ ದಿನ ಮುಸಾವರ್ ಕೆಫೆಗೆ ಎಲ್ಲಿಂದ ಬಂದ, ಹೇಗೆ ಹೋದ, ಹೇಗೆ ಬ್ಯಾಗ್ ಇಟ್ಟ, ಇದೆಲ್ಲದ್ರ ಬಗ್ಗೆಯೂ ಕೂಡ ಈ ಕ್ರೈಮ್ ಸೀನ್ ಏನಿತ್ತು ಅದರ ರೀಕ್ರಿಯೇಟ್ ಅನ್ನ ಇವತ್ತು ಮಾಡಿಸಲಾಗಿದೆ. ಅವತ್ತು ಧರಿಸಿದಂಥ ಬಟ್ಟೆ ಹಾಗೂ ಕ್ಯಾಪ್ ಅನ್ನು ಧರಿಸಿ ಸೀನ್ ರೀಕ್ರಿಯೇಟ್ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅವತ್ತು CCTV ವಿಜುವಲ್ಸ್ ಸಿಕ್ಕಿತ್ತು. ಹೀಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಬ್ಯಾಗನ್ನು ಯಾರಿಗೂ ಗೊತ್ತಾಗದಂತೆ ಇಟ್ಟು ಹೋಗಿದ್ದು. ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡಲಾಗಿತ್ತು. ಈಗ ಅದರ ರೀಕ್ರಿಯೇಟನ್ನು ಮಾಡಲಾಗಿದೆ. ಅವತ್ತು ಯಾವ ಕ್ಯಾಪ್ ತೊಟ್ಟಿದ್ದ, ಅವತ್ತು ಯಾವ ಬಟ್ಟೆ ಹಾಕಿದ್ದ, ಅವತ್ತು ಯಾವ ಥರದ ಬ್ಯಾಗ್ ಧರಿಸಿದ್ದ, ಇದೆಲ್ಲವನ್ನ ರೀಕ್ರಿಯೇಟ್ ಮಾಡಲಾಗಿದೆ. ಹೇಗೆ ಬಂದ, ಹೇಗೆ ಅಲ್ಲಿ ಹೋಟೆಲ್ ಒಳಗೆಲ್ಲ ಸುತ್ತಾಡ್ದ, ಯಾವ ರೀತಿಯಾಗಿ ಯಾರಿಗೂ ಕಾಣದಂತೆ ಬ್ಯಾಗ್ ಇಟ್ಟ, ಆ ನಂತರ ಎಲ್ಲಿಂದ ಎಸ್ಕೇಪ್ ಆದ. ನೀವು ಎರಡು ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮೊದಲ ವಿಂಡೋದಲ್ಲಿ ಇವತ್ತು ಈ ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಿರುವಂಥ ವಿಜುವಲ್ ಮೊದಲ ವಿಂಡೋದಲ್ಲಿ ನೋಡ್ತಾ ಇರೋದು. ನೀವು ಎರಡನೇ ವಿಂಡೋದಲ್ಲಿ ನೋಡ್ತಾ ಇರೋದು ಸ್ವಲ್ಪ ಮಬ್ಬನಿಸ್ತಾ ಇದೆಯಲ್ಲ, ಇದು CCTV ವಿಜುವಲ್ಸ್. ಈ ವಿಜುವಲ್ಸ್ ಆಧಾರದ ಮೇಲೆಗೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು, ಈತನೇ ಹೀಗೆ ಮಾಡಿದ್ದು ಅನ್ನೋದು ಗೊತ್ತಾಗಿತ್ತು. ಅವತ್ತು ಹೇಗೆ ಬಂದಿದ್ದ, ಯಾವ ಥರ ಬಂದಿದ್ದ, ಅದೇ ಥರ ಇವತ್ತು ಕೂಡ ಕರ್ಕೊಂಡು ಬರಲಾಗಿತ್ತು. ಈ ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಿರೋದು ಇದು ಸಾಮಾನ್ಯವಾಗಿ ತನಿಖೆಯ ಸಂದರ್ಭದಲ್ಲಿ ಮಾಡುವಂಥದ್ದು. ಎನ್ಐಎ ಅಧಿಕಾರಿಗಳು ಇವತ್ತು ಅದೇ ಕೆಲಸವನ್ನು ಮಾಡಿಸಿದ್ದಾರೆ. ಈ ವ್ಯಕ್ತಿ ಅವತ್ತು ಹೇಗೆ ಎಸ್ಕೇಪ್ ಆಗಿದ್ದ, ಬಸ್ ಹತ್ಕೊಂಡು ಒಂದೊಂದು ಬಸ್ಸಲ್ಲಿ ಒಂದೊಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಎಲ್ಲ ಹೋಗಿದ್ರು ಕೂಡ ಮೊದಲ CCTV ವಿಜುವಲ್ಸ್ ನೋಡಿ ಅವತ್ತು ಬಂದಿದ್ದು, ಹೇಗೆ ಬಂದಿದ್ದ ಆತ ಅಂತ. ಆ ವಿಜುವಲ್ಸ್ನ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದ್ದು ಮತ್ತು ಇವರನ್ನು ವಶಕ್ಕೆ ಪಡ್ಕೊಂಡಿದ್ದು. ಸೊ ಇದೀಗ ಆತನನ್ನೇ ಕರ್ಕೊಂಡು ಬಂದು ಸೀನ್ ರೀಕ್ರಿಯೇಟ್ ಮಾಡಿದ್ದೆ. ಅವತ್ತು ಏನೇನು ಮಾಡಿದ್ದೆ ನೀನು, ಯಾವ ಥರ ಬಂದಿದ್ದೆ, ಹೆಂಗೆ ಬಂದಿದ್ದೆ, ಎಲ್ಲಿ ಎಂಟ್ರಿ ಆಗಿದೆ, ಎಲ್ಲಿ ಬ್ಯಾಗ್ ಇಟ್ಟಿದ್ದೆ, ಆಮೇಲೆ ಎಲ್ಲಿ ಎಕ್ಸಿಟ್ ಆದೆ, ಇದೆಲ್ಲವನ್ನು ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಅನ್ನು ಮಾಡಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಈ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ಅದರ ಜೊತೆಗೆ ಇದರಲ್ಲಿ ಆರೋಪಿ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಕ್ರೈಮ್ ಸೀನ್ ರೀಕ್ರಿಯೇಟ್ ಕೂಡ ಮಾಡಲಾಗಿದೆ. ಎರಡು ದೃಶ್ಯವನ್ನು ನೋಡ್ತಿದ್ದೀರಾ. ಒಂದು ರೀಕ್ರಿಯೇಟ್ ಆಗಿರೋದು, ಇಂದು ಅವತ್ತು ನಡೆದಿದ್ದು. ಅವತ್ತು ಹೇಗೆ ನಡೆದಿತ್ತು, ಯಾವ ರೀತಿ ಆಗಿತ್ತು, ಅದನ್ನು ರೀಕ್ರಿಯೇಟ್ ಮಾಡಿಸಲಾಗಿದೆ. ತನಿಖೆಯಲ್ಲಿ ಸಾಕಷ್ಟು ಮಹತ್ವದ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 2024 ಮಾರ್ಚ್ 1ರಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ ಪ್ರಕರಣ ಇದೆಯಲ್ಲ, ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಇಡೀ ರಾಜಧಾನಿ ಬೆಚ್ಚಿ ಬಿದ್ದಿತ್ತು. ಹೋಟೆಲ್ಗಳಿಗೆ ಹೋಗೋದು ಹೇಗಪ್ಪ ಅನ್ನುವಂಥ ಪ್ರಶ್ನೆ ಶುರುವಾಗ್ಬಿಟ್ಟಿತ್ತು. ಅದು ಬಹಳ ದಿನಗಳಿಂದ ಹೊಂಚು ಹಾಕಿ, ಸ್ಕೆಚ್ ಹಾಕಿ, ಯಾವ ಹೋಟೆಲ್ನಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತೆಲ್ಲ ತಿಳ್ಕೊಂಡು ಆನಂತರ ಬಾಂಬನ್ನು ಇಡಲಾಗಿತ್ತು. ಅವತ್ತು ನೋಡಿ ಆತ ಹೇಗೆ ಎಸ್ಕೇಪ್ ಆಗಿದ್ದ ಅಂತ. ಈ ಕಾಪಿ ಸಿಕ್ಕಿತ್ತು. ಇದರ ಆಧಾರದ ಮೇಲೆ ಈ ಥರದ ವ್ಯಕ್ತಿ ಅನುಮಾನಾಸ್ಪದವಾಗಿ ಎಲ್ಲಿ ಕಾಣಿಸ್ಕೊಂಡ್ರೂ ಆತನನ್ನು ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಶುರು ಮಾಡಿದ್ರು. ಆ ನಂತರ ಈತನ ಬಗ್ಗೆ ಮಾಹಿತಿ ಸಿಕ್ಕಿತ್ತು.